ಪೆಲೆಟ್ ಗನ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಚಿಲ್ಲರೆ ರಾಜಕೀಯ ಮಾಡ್ತಿದ್ದಾರೆ. ವಿಪಕ್ಷ ನಾಯಕರ ವಿರುದ್ಧ ಹರಿಹಾಯ್ದಿರುವಂಥದ್ದು ಕೇಂದ್ರ ಸಚಿವ ಜೆಪಿ ನಡ್ಡಾ. ಹತಾಶ ರಾಹುಲ್ ಗಾಂಧಿಯಿಂದ ಕೇವಲ ಪ್ರಚಾರಕ್ಕಾಗಿ ಮಾತ್ರ ಈ ಒಂದು ಪಾಲಿಟಿಕ್ಸ್. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋದು ಅವರ ಧರಣಿಯ ಉದ್ದೇಶ ಅಲ್ಲ. ರಾಹುಲ್ ಗಾಂಧಿಗೆ ನಮ್ಮ ನ್ಯಾಯಾಂಗದ ಮೇಲೆ ಭರವಸೆ ಇಲ್ವಾ ಅಂತ ಪ್ರಶ್ನೆಯನ್ನ ಹಾಕ್ತಿದ್ದಾರೆ. ರಾಹುಲ್ ಧರಣಿಯನ್ನ ಪ್ರಶ್ನಿಸಿರೋದು ಇಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು. ತನಿಖೆ ಆಗ್ತಾ ಇದೆ, ಆದರೆ ಈ ಒಂದು ಹೋರಾಟ ಇದೆಯಲ್ಲ ಸುಮ್ಮನೆ ಪ್ರಚಾರಕ್ಕಾಗಿ ಮಾತ್ರ ಹೋರಾಟ ಅಂತ ಹೇಳಿ. आज पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन उन्होंने आज संसद मार्ग थाने के बाहर जो किया वो सबने देखा है। राहुल गांधी जी का आज का यह धरना न तो छात्रों के लिए है और न ही न्याय के लिए है। यह कांग्रेस पार्टी की राजनीतिक हताशा का प्रतीक है और राहुल गांधी की फुटेज खाने की भूख है। पूरा देश जानता है कि 20 जुलाई की घटना को लेकर माननीय सर्वोच्च न्यायालय ने पहले ही संज्ञान ले लिया है और पूर्व जज की अध्यक्षता में एक 5 सदस्यीय उच्च अधिकार प्राप्त समिति का गठन भी किया गया। जब देश की सबसे बड़ी अदालत मामले की जांच कर रही है तो आज थाने के बाहर जाकर कैमरे के सामने बैठकर राहुल गांधी क्या साबित करना चाहते हैं? क्या नेता प्रतिपक्ष का देश की न्यायपालिका पर विश्वास नहीं है क्या? सच्चाई यह है कि राहुल गांधी खुद को सुर्खियों में जिंदा रखने के लिए यह कैमरा जीवी ड्रामा कर रहे हैं। आज जब राहुल गांधी संसद मार्ग में डीसीपी ऑफिस पहुंचे तो उन्होंने स्पष्ट रूप से बताया गया कि दिल्ली पुलिस की क्राइम ब्रांच पहले से ही 20 जुलाई के सभी मामलों में सघन जांच कर रही है। ಪೆಲೆಟ್ ಗನ್ ಪಾಲಿಟಿಕ್ಸ್ ಈ ಜಟಾಪಟಿ ಏನು ಮುಂದುವರಿತಾ ಇದೆಯಲ್ಲ, ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದೇನೋ ಅದಕ್ಕೆ ಬಿಜೆಪಿ ಕಡೆಯಿಂದ ಯಾವ ರೀತಿಯಾಗಿ ಕೌಂಟರ್ ಇದೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಈ ಪೆಲೆಟ್ ಗನ್ ಬಳಕೆಯ ವಿಚಾರದಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇರೋದು FIR ಹಾಕೋದಕ್ಕೆ ಹಿಂದೇಟನ್ನು ಹಾಕಲಾಗ್ತಾ ಇದೆ ಅಂತೇಳಿ. ಬಟ್ ಬಿಜೆಪಿ ಕಡೆಯಿಂದ ಕೌಂಟರ್ ಬಂದಿರೋದು ಈ ವಿಚಾರದಲ್ಲಿ ಸಂಬಂಧಪಟ್ಟ ಪೊಲೀಸರಿಂದ FIR ದಾಖಲಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇನ್ನೊಂದು ವಿಚಾರ, ಎರಡನೇದು FIR ದಾಖಲಾಗುವ ತನಕ ಇಲ್ಲೇ ಧರಣಿಯನ್ನು ನಡೆಸ್ತೀನಿ ಅಂತ ರಾಹುಲ್ ಗಾಂಧಿಯವರ ವಾದ. ಅದಕ್ಕೆ ಬಿಜೆಪಿ ಏನು ಹೇಳ್ತಾ ಇದೆ, ರಾಹುಲ್ ಗಾಂಧಿ ಅರಾಜಕತೆ ಸೃಷ್ಟಿಸಲು ಪ್ರಯತ್ನ ಆಗ್ತಾ ಇದೆ ಆತನ ಕಡೆಯಿಂದ, ಅವರ ಕಡೆಯಿಂದ ಅಂತೇಳಿ. ಪೆಲೆಟ್ ಗನ್ನಿಂದ ಸೋಹಿಲ್ ಲೋಚವ್ಗೆ 200 ಕಡೆ ಗಾಯ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಇದಕ್ಕೆ ಬಿಜೆಪಿ ಹೇಳ್ತಾ ಇರೋದು ಇದರ ಸತ್ಯಾಸತ್ಯತೆ ಅರಿಯಲು ವಿಶೇಷ ತಂಡವನ್ನು ಕೂಡ ನಾವು ರಚನೆ ಮಾಡಿದ್ದೇವೆ, ತನಿಖೆ ಆಗತ್ತೆ ಅಂತೇಳಿ. 4ನೇದು ಅವರ ಪ್ರಮುಖ ವಿಚಾರ ರಾಹುಲ್ ಗಾಂಧಿ ಅವರದ್ದು, FIR ಹಾಕಲು ಸಾಧ್ಯ ಇಲ್ಲ ಅಂಥೇಳಿ ಪೊಲೀಸರು ಹೇಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರ ವಾದ ಇತ್ತು. ರಾಹುಲ್ ಗಾಂಧಿಗೆ ದೇಶದ ಕಾನೂನು ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ವಾ ಅಥವಾ ನಂಬಿಕೆನೇ ಇಲ್ಲ ಅಂಥೇಳಿ ಬಿಜೆಪಿ ಈ ರೀತಿಯಾಗಿ ಕೌಂಟರ್ ಕೊಡ್ತಾ ಇರೋದು. ರಾಹುಲ್ ಗಾಂಧಿಯವರ ಪ್ರಶ್ನೆಗೆ ಬಿಜೆಪಿ ಕಡೆಯಿಂದ ಈ ರೀತಿಯ ಉತ್ತರಗಳು.